ಜಾಸ್ತಿ ಆಗಿದೆ ನಿಮ್ದು. ನೀವು ತೋರಿಸ್ತಾ ಇದ್ದಕ್ಕೆ ನಿಮ್ಗೆ ಭಯ ಬೀಳ್ತಿಲ್ಲ. ಈಗ ನೋಡ ಬಾಲರಾಜ್ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ CCTV ಬರೋದು ಹೋಗಿರೋ ಇದು ನಿಲ್ಲಿಸ್ಬೇಕು. ಈ ಒಂದು ತೆಗಿ ಒಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ಎಲ್ಲಿಂದ ತಗೊಳ್ತಾನೆ, ಯಾರಿಗೆ ಥ್ರೆಟ್ ಮಾಡಿದಾನೆ, ಅವ್ರು ಕೇಸ್ ಹಾಕೊಂಡು ಲೋಫರ್ಗೆ ಒಳಗಡೆ ಹಾಕಿ ಅವನಿಗೆ. ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡು ತಲೆ ಮೇಲೆ ಹಾಕ್ತೀನಿ. ಜಾಸ್ತಿ ಇದು ಆಗಿದ್ಯಾ, ಜಾಸ್ತಿ ಕಣ್ ತೋರಿಸ್ತೀಯ ನೀನು, ಕಣ್ ತೋರಿಸ್ತೀಯ ನೋಡಿ ಅವನಿಗೆ ಲೋಫರ್ ಒಳಗಡೆ ಹೋಗಿ ಒಳಗಡೆ ಹೋಗಿ ಲಾಕಪ್ ಹಾಕಿಸ್ಬಿಡು. ಜಾಸ್ತಿ ಆಗಿದೆ ನಿಮ್ದು. ನೀವು ತೋರಿಸ್ತಾ ಇದ್ದಕ್ಕೆ ನಿಮ್ಗೆ ಭಯ ಬೀಳ್ತಿಲ್ಲ. ಈಗ ನೋಡ ಬಾಲರಾಜ್ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ CCTV ಬರೋದು ಹೋಗಿರೋ ಇದು ನಿಲ್ಲಿಸ್ಬೇಕು. ಈ ಒಂದು ತೆಗಿ ಒಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ಎಲ್ಲಿಂದ ತಗೊಳ್ತಾನೆ, ಯಾರಿಗೆ ಥ್ರೆಟ್ ಮಾಡಿದಾನೆ, ಅವ್ರು ಕೇಸ್ ಹಾಕೊಂಡು ಲೋಫರ್ಗೆ ಒಳಗಡೆ ಹಾಕಿ ಅವನಿಗೆ. ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡು ತಲೆ ಮೇಲೆ ಹಾಕ್ತೀನಿ. ಜಾಸ್ತಿ ಇದು ಆಗಿದ್ಯಾ, ಜಾಸ್ತಿ ಕಣ್ ತೋರಿಸ್ತೀಯ ನೀನು, ಕಣ್ ತೋರಿಸ್ತೀಯ ನೋಡಿ ಅವನಿಗೆ ಲೋಫರ್ ಒಳಗಡೆ ಹೋಗಿ ಒಳಗಡೆ ಲಾಕಪ್ ಹಾಕಿಸ್ಬಿಡು. Rowdy sheeter Silent Sunil, who is absconding since November 23rd in a police raid, was recently seen sharing stage with BJP leaders at a blood donation camp. BJP leaders MP Tejasvi Surya, PC Mohan and NR Ramesh, along with a few others, were seen sharing stage with him at the event that took place in Ramnagara. Silent Sunil is a history sheeter who has 15 cases against him. There has also been a speculation that he will contest from Chamarajpet on behalf of the BJP. ಸಹಕಾರ ನಮಗೆ ಬಹಳ ಮುಖ್ಯವಾಗಿತ್ತು. ಸೊ ಆದರೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮ್ಮ ಕಡೆಗೆ ತಿಳಿದುಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ. ಇದೇ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ, ನಿಮ್ಮ ಮಧ್ಯದಲ್ಲೇ ಇರ್ತೀವಿ. ನಮ್ಮ ಕೈಲಾದಷ್ಟು ಏನು ಮಾಡಿಸಲಿ ಒಂದು ಒಳ್ಳೆ ರೀತಿಯ ಮಾಡ್ಕೊಂಡು ಹೋಗೋದಕ್ಕೆ ಮನಸ್ಸು ಮಾಡಿದ್ದೀವಿ. ಅದಕ್ಕೆ ನೀವು ಸಹಾಯ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಏನು ಮಾಡೋದು ಖಂಡಿತ ಗೊತ್ತಾಗ್ತದೆ. ತುಂಬ ಧನ್ಯವಾದಗಳು. ಸರ್ವೆಲೆನ್ಸ್ ವಾಚ್ ಇಟ್ಟು ನಂತರ ದಿನಗಳಲ್ಲಿ ಇನ್ನೂ 9 ಜನ ರೌಡಿಗಳನ್ನು ನಾವು ಪತ್ತೆ ಮಾಡಿ ಅವರನ್ನು ಕೂಡ CCB ಕರೆತಂದು ಅವರಿಗೂ ಕೂಡ ವಿಚಾರಣೆ ಮಾಡಲಾಗಿತ್ತು ಕಳೆದ ಒಂದು 3-4 ದಿನಗಳಿಂದ. ಅದರಲ್ಲಿ ಏನು ಈಗ ಸೈಲೆಂಟ್ ಸುನೀಲ್ ಆಯಿತು, ಅವನ ಅಸೋಸಿಯೇಟ್ ಒಂಟೆ ರೋಹಿತ್ ಆಯಿತು, ಮತ್ತು ಇತರ ರೌಡಿಗಳಾದ ಮುಲಾಮ, ಕುಮರೇಶ್, ರಾಜಾದುರೈ, ಇನ್ನೊಬ್ಬ ರೋಹಿತ್ ಗೌಡ, ಹಾಗೆ ಬೇರೆ ಬೇರೆ ಕೆಲವು ಈವನ್ ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ, ಇವರು ಕೆಲವು ರೌಡಿಗಳನ್ನು ಏನು ಪ್ರಮುಖ ರೌಡಿ ಶೀಟರ್ಸ್ಗಳಿದ್ದಾರೆ ಅವ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ನಿಗಾ ಇಡ್ತಾ ಇದ್ದೀವಿ. CCB ಅಧಿಕಾರಿ ಸಿಬ್ಬಂದಿಗಳು ಇದು ನಿರಂತರ ಒಂದು ಕಾರ್ಯಾಚರಣೆ. ಈಗೇನು ಸೈಲೆಂಟ್ ಸುನಿಲ್ ಇದ್ದಾನೆ, ಅವನಿಗೆ ಕೆಲವು ತಿಂಗಳುಗಳಿಂದ ಕರೆದು ವಾರ್ನಿಂಗ್ ಕೂಡ ಕೊಡಲಾಗಿತ್ತು. ಗೊತ್ತಿಲ್ಲದ ನೀವು ಈಗ ಹೇಳ್ತಾ ಇದ್ದೀರಿ, ಅದು ಏನಂತ ಚೆಕ್ ಮಾಡಿ ನಾನು ನಿಮ್ಗೆ ಅಲ್ಲಲ್ಲ ಅದು ಅವ ಯಾರು ಅವ್ನು ಏನಾಗಿದೆ ಅದು ಏನೆಲ್ಲ ನೋಡ್ಕೊಂಡು ನಾನು ರಿಯಾಕ್ಟ್ ಮಾಡ್ತೇನೆ. ನನಗೆ ಸದ್ಯ ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಕರ್ಕೊಂಡಂಗಲ್ಲ. ಅವ್ರನ್ನ ತಗೋಬೇಕು ಅಂತಂದ್ರೆ ಪಾರ್ಟಿ ಒಳಗೆ ಅವರೆಲ್ಲ ಹಿನ್ನೆಲೆ ಮುನ್ನೆಲೆ ಪರಿಶೀಲನೆ ಮಾಡೇ ತಗೊಳ್ತೀವಿ. ಅಲ್ಲಲ್ಲ ಅವ್ರು ಯಾವ ಹಿನ್ನೆಲೆ ಒಳಗೆ ಏನು ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಆ ವ್ಯಕ್ತಿನ ಪಾರ್ಟಿಗೆ ತಗೋಬಾರ್ದನ್ನು ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲರಿಗೂ ತೀರ್ಮಾನ ಮಾಡ್ತೀವಿ. ಅಲ್ಲ ಅದನ್ನು ಚೆಕ್ ಮಾಡ್ತೀನಿ. ಅವ್ರು ಏನು ಹೇಳ್ಯಾರ ಅಂತ ಗೊತ್ತಿರಲಾರ್ದು ಒಮ್ಮೆ ಹೇಳೋದು ಸರಿಯಲ್ಲ.